ಅಜ್ಜಿ ಇದೇನಾ ಯವ್ವ ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಈ ಹಡಬಿಟ್ಟರ್ ಬರಲಿಲ್ಲ ನೋಡು. ಅಯ್ಯ ನೀನೊಳೆ ಈ ಯಾರ್ಯಾರು ಹೇಳಿ ನೀನು? ಏ ಅದ ಹಡಬಿಟ್ಟಿ ಪ್ರೇಮ ಅದ ಅಲ್ಲ, ಪ್ರೇಮಿ ಜಯಕ್ಕ ಆಮೇಲೆ ಪಾತಿ ಬಾ ಹೇಳಿಲ್ಲ ಯವ್ವ ಆಳಿಗೆ. ನೀನು ನಾನು 5 ಮಂದಿ ಅಕ್ಕಾರ ಇದು ಒಟ್ಟು ಕಸ ಒಟ್ಟಿತ್ತಲ್ ಬತ್ತಂದು ನಾವು ಒಟ್ಕಿತ್ ಇನ್ನ ಭಾಳ ಬಂದಿಲ್ಲ. ಸ್ವಲ್ಪ ಈಗಲಿಂದ ಒಟ್ಕಿತ್ಕೊಂತ ಹೋದ್ರೆ ಅಲ್ಲಿ ಬರತ್ತಂತಂದು ಏನ್ ಇವ್ರು ನೋಡಯ್ಯವ ಎಷ್ಟೊತ್ತಾತು ನನ್ನ ಗಂಡ ಮತ್ತೆ ಅದಕ್ಕೆ ಬೈತಾನ. ಗಾಯತರ ಅಂತ ಒಳಗೆ ಹೋಗಿಸ್ಕೊಂತಿದ್ದಿ ಅವ್ರ ನೆಟ್ಟಿ ಕೆಲಸ ಮಾಡಲ್ಲ ಬೇರೆ ಆಳ್ ಕರ್ಕೊ ಅಂತಂದು ನಾ ಮಂದಿ ಕೊಡದ ಇವ್ರಿಗೆ ಕೊಟ್ರ ಬಿಡ ಅಂತ ಇವ್ರು ನೋಡು ಏನ್ ಬರವಲ್ರವ. ಅಯ್ಯೋ ದೇವ್ರೆ, ಪ್ರೇಮಿನ ನೆಚ್ಕೊಂಡು ನೀನ್ ಕೆಲಸ ಮಾಡೋದಂದ್ರೆ ಮುಗಿದ್ ಹೋತ. ಅಕ್ಕಿ ಈ ಊರ್ ಮಧ್ಯಾಹ್ನದಾಗ ಎಲ್ಲ ಅದೇನಂತಲ್ಲ ಊರು ಉದಯದಾಗನೇ ಎಲ್ಲ ಹೊರೆ ಮುಗಿಸ್ಕೊಂಡಿರ್ತಾಳ. ಊರಾಗ ಎಲ್ಲರೂ ಉಣಿ ಮನಿ ಹೊಕ್ಕು ಎಲ್ಲರದು ಚಾಡ ಆಗಿಲ್ಲ ಎಲ್ಲ ತಿಳ್ಕೊಂಡು ಆಡ್ಕೊಂಡು ಯಾರ್ಯಾರ ಮನೆ ಬೆಂಕಿ ಹಚ್ಚಬೇಕು ಬೆಂಕಿ ಹಚ್ಚಿ ಬರೋದ್ರಾಗ ಇಷ್ಟೊತ್ತಾಗತ್ತ. ಆಕಿ ಇನ್ನ ಇಷ್ಟೊತ್ತಿಗೆ ಇನ್ನ ಬರ್ತಾಳ ಇಲ್ಲ ಗೊತ್ತಿಲ್ಲ. ಆಮೇಲೆ ಇವ್ರು ಯಾಕೆ ಬರ್ಲಿಲ್ಲ ಪಾತಿ ಜಯಕ್ಕ? ಈ ಹಡ್ಬಿಟ್ಟಿ ಪ್ರೇಮಿ ಅವ್ರಿಬ್ರು ಮುಂದಕ್ಕೆ ಹೋಗಕರೆ ಬಿಡ್ಬೇಕಲ್ಲ. ಎಲ್ಲಿ ದಾರ್ದಾರ ಅವ್ರು ನಿಂದಿರ್ಸ್ಕೊಂತ ಒಂದೊಮ್ಮೆ ಮೆರವಣಿಗೆ ಮಾಡ್ಕೊಂತ ಅವ್ರ ಹಿಂದ್ ಕಟ್ಕೊಂಡು ಈಕಿ ಮಂದಿ ಮಂದಿ ಗಿಲ್ಲ ಮಾತಾಡ್ಕೊಂತ ನಿಂತಿರ್ತಾಳ. ಹಂಗಾಗಿ ಅಷ್ಟು ಲೇಟ್ ಆಗಿರ್ತೈತಿ. ಬರ್ಲಿ ಹೋಗಕ್ಕೆ ನಾ ಮಾಡ್ತೇನೆ. ಲಕ್ಷ್ಮಕ್ಕ ಬಂದ್ರು ನೋಡುವ ತ್ರಿಮೂರ್ತಿಗಳು. ಅಲ್ಲ ಜಯಕ್ಕ ಇಷ್ಟ ಜಲ್ದಿ ಏನು ಬರೋದು? ಏ ಬಿಡ, ಯಾಕೆ ಇಷ್ಟ ಜಲ್ದಿ ಬರಕ್ ಹೋಗಿದ್ರಿ? ಇನ್ನೂ ಒಂದು ತಾಸು 2 ತಾಸು ಬಿಟ್ಟಾರ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದಿದ್ರಾಗಿತ್ತವ. ನೋಡ್ ಜಯಕ್ಕ ನಾ ಹೇಳಿದ್ನಿಲ್ಲ ಲಕ್ಷ್ಮಕ್ಕ ಏನ್ ಅನ್ನಂಗಿಲ್ಲವ, ಆಕಿನ್ ಸಿಟ್ಟಾಗಲ್ಲ. ನೀ ಆ ನಮ್ನೆ ಅವಸರ ಮಾಡ್ತೀವ ನೋಡು. ನಾ ಏನೋ ಅಲ್ಲೊಂಚೂರು ಮಾತಾಡೋದಿತ್ತು ಮಾಡೋಡ ಅವಸರ ಮಾಡಿ ಕರ್ಕೊಂಬಂದ್ ನೋಡು. ಈಗೇನತ್ತ 2 ತಾಸು ಬಿಟ್ಟು ಬಾ ಅಂದಳ. ಒಂಚೂರು ಹೋಗಿ ಬರ್ಲೇನ? ಎಲ್ಲ ಹಡಬಿಟ್ಟಿ ಈ ಮಾತಿಗೆ ಇನ್ನೊಬ್ರ ಶಾಲೆ ಚಪ್ಪಲಿ ಸುತ್ತಿ ಬಡಿಯಕತ್ತ ಲಕ್ಷ್ಮಕ್ಕ ಅಂತ ತಿಳ್ಕೊಂಡು ಬುದ್ಧಿ ಬರತ್ತ. ಮತ್ತಿದಕ್ ಮತ್ತೆ ಹೋಗಿ ಇನ್ನೊಂದಿಷ್ಟು ಇಲ್ಲ ಊರನ್ ಚಾಡ ಆಡ್ಕೊಂಡ್ ಬರ್ತಂತ ನೋಡ್ತಿಯಲ್ಲ, ಎಷ್ಟರ ಇದ್ದಿಲ್ಲ ನೀನು. ಏ ಬೆಂಡ್ಲಿ ಕೆಲಸ ಮಾಡಂಗಿತ್ತಂದ್ರೆ ಬಗ್ಗೆ ಕೆಲಸ ಮಾಡು. ನೀನ್ ಚಾಡನ ಆಡ್ಬೇಕು ಮಂದಿದೆಲ್ಲ ಗಿಲ್ಲ ತಗೊಂಡು ಉಡ್ಲ ಹಾಕೋಬೇಕು ಅನ್ನಂಗಿದ್ರೆ ಹೊಂಟ್ಬಿಡು, ಎಂದಕ ಹೋಗ್ಬೇಡ ನೀನು. ಅಯ್ಯ ಲಕ್ಷ್ಮಕ್ಕ ಏನಯ್ಯೋ ಎಂತ ಮಾತಾಡ್ತೀಯಲ್ಲ ನೀನು? ಏ ಹೌದು ಬಿಡ್ಲೆ, ಅಲ್ಲ ಇಷ್ಟೊತ್ತಿ ಏನೋ ಬರತ್ತೆ ಅಲ್ಲ. 3 ಮಂದಿ ಇಷ್ಟೊತ್ತಿ ಬಂದ್ರ ಹೊರಗೆ ಹೆಂಗ ಕೆಲಸ ಹೆಂಗ? ಅವರು ಕೂಲಿ ಕೊಡ್ತಾರಂದ್ರ ಅವ್ರದೊಟ್ಟು ನಾವು ನಿಯತ್ತಿಂದ ಮಾಡ್ಬೇಕಾ ಬೇಡ? ಯವ್ವ ಲಕ್ಷ್ಮಕ್ಕ ಈ ಬೆಂಡದಲ್ಲಿ ಹರಿಬಿಟ್ಟಿ ಪ್ರೇಮಿ ಈಕಿಲಿಂದ ನೋಡಯ್ಯವ ನಮ್ದು ಲೇಟ್ ಆಗಿದ್ದು. ನಾವು 9ಕ್ಕೆ ಬಂದಿನ ಯವ್ವ. 9ಕ್ಕೆ ನಾನು ಪಾತಿ ಇಬ್ರು ಊಟ ಮಾಡಿ ಎಲ್ಲ ಬುತ್ತಿ ಗಂಟೆಲ್ಲ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಈಕಿನ ಬೇಕಿನ ಹೇಳ್ಕೊಂಬರ್ಬೇಕಿತ್ತಲ್ಲ. ಈಕಿನ ಕರೆಯಕ್ಕೆ ಹೋದ್ರೆ ಈಕಿ ಒಂದೊಂದ ಮನೆಗೆ ಒಂದೊಂದೇ ಪ್ರದಕ್ಷಿಣೆ ನೋಡು ದಿ ನಮಸ್ಕಾರ ಹಾಕ್ತಾರಲ್ಲ ಹಂಗ ನಿಂದಿರ್ತಾಳ. ಅವ್ರ ಮನೆಗೆ ಉಂಡೆನೆ ಯಾಕ ತಿಂದೇನೆ ಯಾಕನ್ನದ ಅವ್ರ ಏನಾರ ಮಾತ್ರ ಅವ್ರ ಮನೆಯಿಂದ ಚಾಡ ಎಲ್ಲ ಕೇಳ್ಕೊಂಡು ಆಡಿಕೊಂಡು ಅವ್ರದ್ದು ಹಂಗ ಹಿಂಗ ಬೆಂಕಿ ಹಚ್ಚಿ ಬರೋದ್ರಾಗ ಇಷ್ಟೊತ್ತು ಮಾಡಿದ್ ನೋಡು. ಲಕ್ಷ್ಮಕ್ಕ ನಾ ಹೇಳಿಲ್ಲ ಹಿಂಗಾಗಿರ್ತೈತೆ ಅಂತೇಳಿ ಎಲ್ಲ ಹರ್ಬಿಟ್ಟಿ ಪ್ರೇಮಿದೆ ಆಕಿನೆಲ್ಲ ಬಿಟ್ಟು ಬರ್ಬೇಕಿಲ್ಲ ಬೇಡ ಅಂತೇಳಿ. ಅರೆ ಲಕ್ಷ್ಮಣ್ ಅಕ್ಕ ನಾವು ಹಂಗೆ ಅಂದ್ವಿ, ನೀವು ಬರಕ್ಕೆ ಹೋಗ್ಬೇಡಿ, ನೀವಿಲ್ಲೇ ಮಾತಾಡ್ಕೊಂತೀರಿ. ನಮ್ಗೆ ಲಕ್ಷ್ಮಣ್ ಅಕ್ಕ ಬಾಯಿಗೆ ಬಂದಂಗೆ ಬೈತಾರೆ, ನಾವು ಹೋಗ್ತೀವಿ ಅಂತ ನಮ್ಗೆ ಬಿಡ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ನಿಂದ್ರಿ ಬಂದೆ ಆಯ್ತು ಬಂದೆ ಬಂದೆ ಬಿಟ್ಟೆ ತಡ್ರಿ ಹೋಗ್ಬಿಡ್ರಿ. ಅಯ್ಯೋ ದೇವ್ರೆ, ಮುಂದಕ್ಕೆ ಹೆಜ್ಜೆ ಕಿತ್ತಿಡಕ್ಕೆ ಬಿಡ್ತಾ ಇಲ್ಲ ನಮ್ಗೆ. ಅಲ್ಲೇ ಹೇಳ್ಬಿಟ್ಟಿ ಕೆಲ್ಸಕ್ಕೆ ಬರೋ ಹೊತ್ನಾಗ ಕೆಲಸ ಮಾಡ್ಬೇಕು. ಚಾಡ ಆಡಕ್ಕೆ ಹೊತ್ತು ಮುಗಿದ್ಮೇಲೆ ಇರುತ್ತಿಲ್ಲ, ಅವಾಗ ಹೋಗಿ ಮನಿ ತಿರುಗಿ ಗಣಗಣ. ಈ ಚಾಡ ಆಡೋದ್ ಬಿಟ್ಟು ಇದನ್ನ ಕೆಲಸ ಮಾಡಿದ್ರೆ ಹೊಟ್ಟೆ ಕುಳು ತಿಂತಿದ್ದಿ. ಅಡ್ಬಿಟ್ಟಿ ನಿನ್ ಗಂಡ ಅಷ್ಟು ಹೊಡಿತಾನ ಅಂದ್ರೆ ಬುದ್ಧಿ ಬರಲ್ತಲ್ಲ. ಯವ್ವ ನಾ ಮಂದಿ ಮನೆಗೆ ಹೋಗ್ತೀನಿ ಅಂತಿರಲ್ಲ, ನಿಮಗೇನು ಗೊತ್ತು? ಇದ್ರಾಗ ಓಣ್ಯಾಗ ಯಾರ್ಯಾರ ಮನೆಗೆ ಏನು ನಡೀತು ಅಂತಂದು ಗೊತ್ತಾಗಬೇಕು ನೋಡು. ಈಗ ನಾ ಹೋಗಿದ್ದಕ್ಕೆ ಗೊತ್ತಾತು. ಆಕಿ ರೇಣು ಹೋದಲ್ಲ ಮಗಗ ಲವ್ ಮಾಡಿ ಮದುವೆ ಮಾಡ್ಕೋತೀನಿ ಅಂದ್ರೂ ಹ್ಞೂ ಅನ್ನಕತ್ತಾಳಂತ. ನಾನು ಅವ್ರ ಮನೆಗೆ ಮುಂಜಾನೆಗ ಮಾಡಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಇದ್ದಿದ್ದಿಲ್ಲ, ಹೋಗಿ ಹಾಕಿದಂಗೆ ಅದು ಐತಲ್ಲ ಫ್ರಿಡ್ಜ್, ಅದ್ರಾಗ ಒಂದು ಹಸಿಮೆಣ್ಸಿನ್ಕಾಯಿ ಇರ್ತಾವ ಹೆಂಗೂ ಇಸ್ಕೊಂಬಂದ್ರಾತು ಅಂತ ಹೋಗಿದ್ನವ. ಅಲ್ಲಿ ಅವರಿಬ್ರು ತಾಯಿ ಮಗ ಒಬ್ರಿಗೊಬ್ರು ಹಾಕ್ಯಾಡಕತ್ತಿದ್ರು. ಎಲ್ಲ ನಿಂತ್ಕೊಂಡು ಕೇಳ್ಕೊಂಡೆ. ಅದು ಹೋದ್ನ ಹೊರಗೆ. ಆಮೇಲೆ ನಾ ಕೇಳಿದೆ ಏನಯ್ಯವ ಏನೋ ಜಗ್ಗಿ ಜೋರ್ ಬೈ ಮಾಡತ್ತಲ್ಲ ಇಬ್ರು ತಾಯಿ ಮಗ ಅಂತಂದೆ. ಆಕಿ ಹೇಳಿದ್ಲು ರೇಣವ, ಇಲ್ಲವ ನನ್ನ ಮಗ ಖರ್ಚು ಬೇಡ ಏನು ಬೇಡ, ಒಂದು ಹುಡುಗಿನ ಲವ್ ಮಾಡೀನಿ, ಸಿಟ್ಟಾಗದಲ್ಲ ಶ್ರೀಮಂತಕ್ಕೆ ಅದ ಐತೆಕಿದು, ಆಕಿನ ಲವ್ ಮಾಡೀನಿ ಮದುವೆ ಮಾಡ್ಕೋತೀನಿ ಅಂತ. ಈ ಕೇಳತ್ಲು ಯಪ್ಪ ಶ್ರೀಮಂತರ ಅಂದ್ರೆ ಬೇಡ, ಸಿಟಿ ಸೊಸಿ ಅಂದ್ರೆ ಬೇಡ, ಹಳ್ಳ್ಯಾಗ ಚಂದ ಜೀವನ ಮಾಡ್ಕೊಂಡು ಹೋಗಾರ ನೋಡೋಣ ಅಂತ ಈಕೆ ಅಂದ್ಲು. ಎಲ್ಲೆಲ್ಲಿ ಮತ್ಕೆಲ್ಲ ಅದಕ್ಕೆ ಅನ್ನೆ ನಾ ಬರತ್ಲೆ ಹಿಂಗೆ ಕೇಳಿದ್ರ ಪ್ಲೇಟ್ ತಿರುಗಿಸ್ಬಿಟ್ಲು. ಏನು ತಗೋತಾನ ಹೋಯ್ ಬಿಡವ, ಇರಕ್ಕೊಬ್ಬ ಮಗ ಅದನ, ಮಗನ್ಕಿಂತ ಹೆಚ್ಚಿಂದ ಏನೈತಿ, ಯಾವಕಿನಾರ ಕಟ್ಕೊಂಬರ್ಲಿ, ಒಟ್ಟು ಅವರಿಬ್ರು ಚಂದಾಗಿದ್ರೆ ಸಾಕವ. ಏನ್ ಮಾಡಕತ್ತ ನಾವೇನಿಲ್ಲೇ ಶಾಶ್ವತ ಇರ್ತೀವ, ಮಕ್ಕಳು ಸುಖ ಮಕ್ಕಳು ಖುಷಿ ನಮಗ್ ಕೆಲವ ಅಂತಾಳ. ಅಯ್ಯೋ ದೇವ್ರಿ, ನಾನು ಅಲ್ಲಿಗೆ ಅಲ್ಲ ಜಾತಿ ಬಿಟ್ಟು ಬೇರೆ ಮಾಡ್ಕೊಂಬಂದ್ರೇನು, ಆಮೇಲೆ ಸೊಸಿ ಅದೇನಂತಾರ ಸಿಟಿ ಸೊಸಿ ಅಂತಿದ್ದಿ, ಮನಿ ಬಿಟ್ಟು ಹೊರಗೆ ಹಾಕಿದ್ರ, ವೃದ್ಧಾಶ್ರಮಕ್ಕೆ ಹಾಕಿದ್ರ, ಹಿಂಗೆಲ್ಲ ಮಾಡಿದ್ರೆ ಏನ್ ಮಾಡ್ತಿದ್ದಿ ಅಂದೆ. ಏನ್ ಮಾಡಕ್ಕಾಗತ್ತವ, ಹಣೆ ಬರ್ದಾಗ ಇದ್ದಂಗೆ ಆಗತ್ ಬಿಡು ಅಂತಾಳ. ನೋಡು ನಾ ಹೋಗಿದ್ದಕ್ಕೆ ಗೊತ್ತಾತು ನೋಡು. ಆಕಿ ಈಗ ಪ್ರೇಮ ವಿವಾಹ ಮಾಡಕತ್ತ ಮಗಂದು ಗೊತ್ತನ? ಏನ ರೇಣವ ಅವು ಪ್ರೀತಿ ಮಾಡಿ ಮದುವೆ ಮಾಡ್ಕೊತಾನ ಹೂ ಅನ್ಲ. ಅಯ್ಯಯ್ಯ ಅದ ಯಾರ್ದಾರ ಮನ್ಯಾಗ ಹಿಂಗ ಅಂತಂದ್ ಸುದ್ದಿ ಗೊತ್ತಾತಂದ್ರ ಇಲ್ಲ ಬರ್ದು ಇಲ್ಲ ತಗೊಂಡ್ ಮಾತಾಡ್ತಿದ್ಲು. ಅಯ್ಯಯ್ಯ ಅವ್ರ ಮನ್ಯಾಗ ಅವ್ರವ್ವ ಹದ್ದು ಬಸ್ನಾಗ ಇಟ್ಟಿಲ್ಲ, ಅದಕ್ಕೆ ಮಗಳು ಓಡಿ ಹೋದ್ಲು. ಅವ್ರಪ್ಪ ತನ್ನ ಕಾಲ್ ನೋಡ್ ಕುಂದಿಸ್ಬೇಕಿತ್ತು, ಅದಕ್ಕೆ ಮನೆಗೆ ಯಾಕಿನ ಕರ್ಕೊಂಡು ಓಡಿ ಹೋದ. ಹಂಗ ಹಿಂಗಂತಂದು ಮಂದಿಗೆಲ್ಲ ಗಿಲ್ಲ ತಗೊಂಡು ಆಡ್ಬಾರ್ದು ಮಾತಾಡ್ತಿದ್ಲು. ಈಗ ನೋಡು ಮಗಂದಂದ್ರೆ ಬಾಯಿ ಮುಚ್ಚಿ ಓಣೆ ಕುಂತ ಮಾಡಿದ್ ಮಾಡ್ಕೊಳ್ಬಿಡು ಅಂತ. ಹಂಗ ಮತ್ತೆ ಇನ್ನೊಬ್ಬರದಾದ್ರ ಹಂಗ ತಮ್ದಾರ್ ಮುಕ್ಳಿ ಬಿಡು ಕರ್ಕೊಂಡು ಗಪ್ನ ಕುಂತ ಬಿಡ್ತಾರ. ಬೇಂಡ್ಲಿ ಊರ್ ಬೇಂಡ್ಲಿ ಸಿಗ್ಲಿ ಆಳಕಿನ ಮಾತಾಡ್ತಕ್ಕಿಗೆ. ಈಗೇನು ಎಲ್ಲರೂ ಬಡ ಬಡ ಸಜ್ಜಾಗಿ ಆ ಹುಡುಗಂದು ಪ್ರೇಮ ವಿವಾಹ ಅಂತೆಲ್ಲ ಮಾಡಕ್ ಹೋಗಿರೆ ನಮ್ಮ ಬಗ್ಗೆ ಕಸ ಕೇಳ್ತಾರೆ. ಇಲ್ಲ ನಡೆದ್ ಬಿಡ್ರಿ, ಏನ್ ಮಾಡಕ್ಕಾಗಲ್ಲ. ನನ್ ಗಂಡ ಹೇಳ್ದಂಗೆ ಬೇರೆದಾರ ನಾಳೆ ಕರ್ಕೊಂಬಂದ್ ಮಾಡಿಸ್ಕೋತೀನಿ. ಏಯವ್ವ ಇಲ್ಲವ ಲಕ್ಷ್ಮಕ್ಕ ಇಲ್ಲವ ಏನ ನೀ ಒಟ್ಟು ಕರ್ದಿ ಅಂತ ಒಟ್ಟು ಕೂಲಿ ಅದಾವ ಊರಾಗ ಎಲ್ಲೆಲ್ಲಿ ಕೂಲಿ ಸಿಗೋಲ್ವ ಯವ್ವ ಮಾಡ್ತೀನಿ. ಯಾರು ಹ್ಯಾಂಗ ಪ್ರೇಮ ಮಾಡ್ಕೊಂಡ್ರೆ ನಮ್ಗೇನು ತಂದು ಕೊಡ್ತಾರನ?
ಯಾರು ಬಿಟ್ಟು ಬೆಂಗ್ಲಿ ಪ್ರೇಮಿ ಕೂಟ ಹೋದ್ರ ಹಂಗ ತಣ್ಣೀರ್ ಬಟ್ಟೆ ಹಾಕೋಬೇಕು ಹೊಟ್ಟಿ ಮ್ಯಾಗ ನಡ್ರಿ. ಯಪ್ಪ ಎಂತ ಜಳ ಒಲಿ ಮುಂದೆ ಊಟ ಮಾಡಿ ಹೊರ ಬಂದ್ ಒಟ್ಟು ಹೊರಗಿನ ಗಾಳಿ ಬಡಕು ಎಂತ ತಣ್ಣಗ ಅನ್ಸುತ್ತೆ. ಕಲ್ಲವ ಹೊರೆ ಆತನ ಬಾರ ನಿಂಗವಕ್ಕ ಈಗ ಆತ್ ನೋಡಯ್ಯವ. ಇಷ್ಟೋ ತನಕ ಪುರ್ಸತ್ತಿದ್ದಿಲ್ಲ ನೋಡು, ಈಗ ಒಟ್ಟು ಹೊರ ಬಂದ್ ಕುಂತ್ನಯ್ಯವ. ಅದೇನಯ್ಯವ ಕೆಲಸ ಅಂತೂ ಮುಗಿಯಂಗಿಲ್ಲ ಬಿಡು. ಅವನೊನ್ನೆ ಸೂಜಿ ಮುಕ್ಳಾಗ ದಾರ ಕುಣಿಸ್ದಂಗ ಒಂದ್ರಿಂದ ಇದ್ದ ಇರತ್ ಬಿಡಯ್ಯವ. ಈಗ ರೊಟ್ಟಿ ಮಾಡಿ ಅವ್ರಿಗೆಲ್ಲ ಗಣಮಕ್ಳು ಕುಣಿಸಿ ನಾವು ಒಟ್ಕೊಂಡು ಹೊರ ಬಂದು ಒಟ್ಟು ಕುಂದಿರ್ತೀನಿ. ಮತ್ತೆ ಹೋಗಿ ಒಗ್ಯಾಣದವು ಬಾಂಡೆ ತಿಕ್ಕವದವು ಇನ್ನ ಹೊರೆಯವು ಜಗ್ಗದವು. ಆಮೇಲೆ ಇನ್ನ ಒಟ್ಟು ಕಟ್ಟಿಗೆ ತರ್ಬೇಕಯ್ಯವ, ಕಟ್ಟಿಗೊಂದು ಖಾಲಿ ಆಗ್ಯಾವು. ಏನ್ ಮಾಡ್ಲಯ್ಯವ, ಗಣಮಕ್ಳು ಮಾತು ಕೇಳದ್ ಬಿಡಯ್ಯವ, ಸಾಕಾಗಿ ಹೋಗೈತಗ ಯವ್ವ. ಎಲ್ಲರದು ಅಷ್ಟೇ ಹಣೆ ಬರ, ಏನ್ ಮಾಡೋದು ಅಂದಂಗ ಈ ಹಡ್ಬಿಟ್ಟಾರ ನೋಡ್ದೇನ ಕೂಲಿ ಮೊದ್ಲ ಊರಾಗ ಕೂಲಿ ಸಿಗುವಲ್ವ. ನಾವು ಒಟ್ಟು ಬರ್ತಿದ್ದಿಲ್ಲ ಬೆಂಗ್ಲಿ ಪ್ರೇಮಿ ವಿಜ್ಜಿ ಜಯಿ ಪಾತಿ ತಾವು ಒಂದ ಗುಟ್ಟು ಮಾತಾಡ್ಕೊಂತ ತಾವ ಆಕಿ ಲಕ್ಷ್ಮಕ್ಕಂದು ಕೆಲಸ ಇತ್ತಲ್ಲ ಹೊಲ್ದಾಗ ತಾವ ಹೋಗ್ಯಾರ ನೋಡ. ನಾ ಅಲ್ಲಿಗೆ ಕೇಳಿದೆ, ಹೊಂಟಿದ್ರು ಪಾತಿ ಪ್ರೇಮಿ ಜಯಕ್ ಹೊಂಟಿದ್ರ ಏನೋ ಎಲ್ಲ ಹೊಂಟ್ರಲ್ಲ ಕೂಲಿಗಿಲಿ ಸಿಕ್ಕತ್ತೇನೋ ಯಾರ್ದಾರ ಹೊಲಕ್ಕೆ ಹೊಂಟಿರೇನು ಹೇಳ್ರಿ ಯವ್ವ, ನಾವು ಒಟ್ಟು ಬರ್ತೀವಿ, ಕೂಲಿಲ್ಲ ಮನ್ಯಾಗ ಸಂತಿ ಸಂಬಂಧ ತರಕ್ ರೊಕ್ಕಿಲ್ಲ, ಬರ್ತೀವಿ ಅಂದ್ರ ಬೆಂಗ್ಳೂರು ಇಲ್ಲವಾ ನಾವು ಹಂಗ ಸುಮ್ಮನೆ ಲಕ್ಷ್ಮಕ್ಕನ ಮನೆಗೆ ಮಾತಾಡ್ಸಕ್ ಹೋಗಿದ್ವಿ. ಆಕಿ ಒಟ್ಟು ಹೊಲದ ಕಡೆ ಬರ್ರಿ ಒಟ್ಟು ಏನೋ ಕಾಯಿಪಲ್ಲೆ ಬೆಳೆದೀನಿ ಹಂಗಿಂಗ ಏನೋ ಅಂದ್ಲು, ಅದಕ್ಕೆ ಸುಮ್ಮನೆ ನೋಡಾಕ್ ಹೊಂಟಿವಿ ಅಂತ ಹೋಗಿರೋದ ಕೂಲಿ ಬೆಂಗ್ಳಾರ ನಮಗೆ ಹೇಳ್ತಾರ. ಈಗ ನೋಡು ಹಿಂಗೆ ಸುಮ್ಕ ಹೇಳಿ ಹೋಗ್ಯಾರ ನೋಡು, ಎಷ್ಟು ಬೆರಕಿದ್ದಾರೆ ಇವರು ಬೆಂಗ್ಳಾರ್. ಬರ್ಲಿ ನಮಗೂ ಕೂಲಿ ಎಲ್ಲಾರು ಸಿಗ್ಲಿ, ಯಾರ್ದಾರ ಹೊಲ್ದಾಗ ಇವ್ರಿಗೆ ಹೇಳೋದೇ ಇಲ್ಲ ನಾನು. ಹೌದಾ ಅಲ್ಲ ಇಂಥ ಕೆಟ್ಟ ಬುದ್ಧಿ ಅದಕ್ಕವ. ತಾನು ಬಂದಿದ್ದೆ ಒಂದಿಟ್ಟು ಹೇಳಿದ್ರ ಲಕ್ಷ್ಮಕ್ಕ ಎಸ್ ಬೇಕಂದ್ರ ಆಳ ಹೇಳಿರ್ತಾಳ. ಈ ಬೆಂಗ್ಳಾರ್ ತಾವ ಹೋಗೋ ಸಲುವಾಗಿ ಯಾರಿಗೂ ಹೇಳಿರಕ್ಕಿಲ್ಲ, ಬಹುಶಃ ತಾವ ಹೋಗಿದ್ದಂಗ ಅದಾರ ಸಿಕ್ಕಿಲ್ಲ ಹಂಗ ಹಿಂಗ ಅಂತಂದು ಹಂಗ ಮಾಡ್ದವ. ಹೇಳಿದ್ರಿ ಏನ್ ದುಕ್ಷಣ ಆಕೈತಿ ಹೌದಿಲ್ಲ? ಅವ್ರದ ಬೇಕಾದಷ್ಟು ಮನಾರ್ ಹೊಲ ಅದಾವ, ಆಳಿಗೇನು ಬೇಕಾದಷ್ಟು ಆಳು ಕರ್ಕೊಂಡು ಹೋದ್ರೆ ಆಕೇನು ಬ್ಯಾಡ ಅನ್ನಲ್ಲ. ಈ ಹಡ್ಬಿಟ್ಟಾರು ವರ್ಷ ಪೂರ್ತಿ ಅವ್ರ ಹೊಲ್ದಾಗ ದುಡ್ಕೊಂಡು, ಈಗ ನೋಡು ನಾವು ಒಂದು 6 ತಿಂಗಳು ಮನೆಗೆ ಇರ್ತೀವಿ, ಒಂದು 6 ತಿಂಗಳು ದುಡ್ಕೊಂತೀವಿ. ಹಂಗಲ್ಲವ ಅವ್ರದ್ದು ಗ್ಯಾತರ್ ಒಳಗೆ ಹೋಗ್ಕೊಂಡು ತಾವ 4 ಮಂದಿ ಇದು ವರ್ಷ ಪೂರ್ತಿ ಮಾಡ್ಕೊಂಡು ರೊಕ್ಕ ಅನ್ಸ್ಕೋಬೇಕಲ್ಲ. ನಾವು ಹೋದ್ರೆ ಮತ್ತೆ ಒಂದೇ ಸಲಕ್ಕೆಲ್ಲ ಕೆಲಸ ಮುಗಿದ್ ಬಿಡ್ತೈತಿ, ಮತ್ತೆ ಅವ್ರಿಗೆ ದುಡಿಮೆ ಸಿಗಂಗಿಲ್ಲ. ಅದಕ್ಕೆ ಹಡ್ಬಿಟ್ಟಾರು ಹಿಂಗೆ ಮಾಡ್ತಾರೆ ನಾಟಕನ. ಹೌದೌದು ಇರ್ಬೇಕು, ಮತ್ತೆ ಹಂಗ ಮಾಡ್ತಿದ್ದಾರೆ. ಅನ್ನಂಗ ಏನ್ ಮಾಡಿದ್ದಿ ಯವ್ವ? ಏನ್ ಮಾಡಲ್ ಬಿಡ ಯವ್ವ, ಅದ ಒಳ್ಳೆ ಏನು ಹಿಟ್ಟು ಬಿಟ್ಟು ಅದು ಹಸೆ ಕಡ್ಲೆ ಹಿಟ್ಟಿಂದ ಜುಣ್ಕ ತಳ್ಳನ್ ಮಾಡಿದ್ನೆ. ಅನ್ನಕ್ಕೆ ಬರುತ್ತಾ ರೊಟ್ಟಿಗೆ ಬರುತ್ತಾ ಅಂತೇಳಿ ಅನ್ನ ಹುಡ್ರು ಉಂಡು ಸಾಲಿಗೆ ಹೋದ್ರು, ಇವ್ರು ಗಂಡ್ಮಕ್ಳು ಹೊಲಕ್ಕೆ ಹೋದ್ರು. ನಾಂದೆಲ್ಲ ಈ ಮುಗೀತು, ನಮ್ಮ ಅತ್ತಿ ಒಳಗೆ ಕುಂತಿದ್ಲು ಉಣಾಕ. ಇವಾಗ ಒಟ್ಟು ಹೊರಗೆ ಬರ್ತಂತ ಬಂದೆ. ಇನ್ನು ಹೊರಗೆ ಇದನ್ನ ಮುಗಿಸ್ಕೊಂಡು ಒಂಚೂರು ಕುಂತು ಹೋದ್ನೆ ಅಂದ್ರೆ ಮತ್ತೆ ಒಳಗೆ ಹೋಗಿ ಹೊರ ಜಿಗ್ಗೈತೆ ಯವ್ವ. ನೀ ಏನು ಮಾಡಿದ್ದಿ? ನಂದು ಅದ ಹಾಡ. ನನ್ನ ಗಂಡ ಹೊಲ್ದಾಗಿಂತ ಒಟ್ಟು ಕಿರಿಕ್ಸಾಲಿ ಸೊಪ್ಪು ಹರ್ಕೊಂಬಂದಿದ್ನೆ, ಒಟ್ಟು ಹಕ್ಕರಿಕೆ ತಂದಿದ್ದೆ, ಹಕ್ಕರಿಕೆ ಪಚ್ಚಡಿ ಕಿರಿಕ್ಸಾಲಿ ಇದನ್ನ ಮಾಡಿದ್ನೆ, ಒಟ್ಟು ನೀರಿನ ಸಾರು ಮಾಡಿದ್ದೆ, ಅನ್ನ ಇಷ್ಟೇ. ಅದನ್ನ ಒಟ್ಟು ಬುದ್ಧಿ ಕಟ್ಕೊಂಡು ಹೋಗ್ಯಾನ. ಹೌದು ಬಿಡಯ್ಯವ, ಎಲ್ಲರೂ ಒಟ್ಟು ಕೂಲಿ ಪಾಲಿ ಸಿಕ್ಕ್ರ ನಮ್ ಬಂದದ್ ರೊಕ್ಕ ಸಂತಿ ಪಂತಿಗೆ ಆಗುತ್ತೆ, ಗಂಡ್ಮಕ್ಳದು ಮನೆ ಖರ್ಚಿಗೆ ಆಗುತ್ತವ. ಏನ್ ಮಾಡೋಣ, ಯಾರು ಇಲ್ದಂಗ ಬರೀ ನೀರಿನ ಸಾರು ರೊಟ್ಟಿ ಉಣೆ ಜೋಳ ಒಂದ ನೀಟ್ ಉಟ್ಕೊಂಡಿರ್ತೀವಿ ವರ್ಷ ಪೂರ್ತಿ. ಅದಕ್ಕೊಂದು ಬರ ಇಲ್ಲ ನೋಡು. ಅಕ್ಕಿ ಅನ್ನ ವಾರದಾಗ ಒಂದು ದಿವಸ ರೇಷನ್ ಅಕ್ಕಿ ಅನ್ನ. ಯವ್ವ ದೇವ್ರೆ, ರೇಷನ್ ಅಕ್ಕಿ ಅನ್ನನು ಬಗ್ಗೆ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದೈತಿ. ಏನವ ಯವ್ವ ಹಿಂಗಾದ್ರೆ ಯಾಕೆ? ಏನ್ ನೋಡ ಈ ಹೊಲ್ದಾರ್ಗೇನು ಆಳ ಕರಿಬೇಕು ಅನ್ಸಕತ್ತೈತೆ, ಏನ್ ಬ್ಯಾಡ ಅನ್ಸತೈತೆ? ಅಯ್ಯ ಕಲ್ಲವ, ಅವ್ರದ್ದು ಅದ ಹಾಡ ಯವ್ವ. ನಾವು ದುಡ್ಕೊಂಡು ತಿನ್ನಾರ್ದು ಒಂದು ಒಪ್ಪತ್ತು ಬೇಯಿಸಿ ದುಡಿಸ್ಕೊಂಡು ತಿನ್ನಾರ ಹಣೆ ಬರ ಅಂತ ಹೇಳಕವಲ್ಲೆ. ನಮ್ಗೆ ಈಗ ಕೂಲಿ ಜಾಸ್ತಿ ಬಿಟ್ಟೈತೆ. ಒಂದೊಂದು ನಾಳೆ ಏನಿಲ್ಲ ಅಂದ್ರೆ ಮುಂಜಾನೆ ಒಂದು ಇಡೀ ದಿವಸ ಹೋದ್ರೆ 400-500 ರೂಪಾಯಿ. ಮುಂಜಾನೆ ಹೋದ್ರೆ ಮಧ್ಯಾಹ್ನಕ್ಕೆ ಬಂದ್ರೆ 200, ಮಧ್ಯಾಹ್ನದಿಂದ ಸಾಯಂಕಾಲ ಹೋದ್ರೆ 200, 400 ರೂಪಾಯಿ ನಾವು ಎಣಿಸ್ಕೊಂತೀವಿ. ಅವ್ರಿಗೆ ಏಟ್ ಮಾಡ್ತೀವಿ, ಹೋಗಿ ಒಂದು ತಟ್ಟಗೆ ಹೋಗಕ್ಕೆ ಒಂದು ಅರ್ಧ ದಿನ ಮಾಡ್ತೀವಿ. ಒಟ್ಟು ಕುರ್ಚಿಗೆ ಕುಡುಗೋಲು ಹಿಡ್ಕೊಂಡು ಒಟ್ಟು ಹಿಂಗೆ ತಿವಿದ್ರಾಗ ಮಧ್ಯಾಹ್ನ ಊಟಕ್ಕಾಗತ್ತೆ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀವಿ, ಎಲ್ಲರಿಗೆ ಕೇಳ್ಕೊತೀವಿ ಅದು ಇದಂತಂದು. ಮತ್ತೊಂಚೂರು ಅತ್ತಗಿತ್ತಾಗ ಕುರ್ಚಿ ತಿವಿದ್ರಾಗ ಹೊತ್ತ ಮುಳುಗ್ತತೆ. ಅಯ್ಯೋ ಹೊತ್ತು ಮುಳುತ್ತಂತ ಬಂದ್ಬಿಡ್ತೀವಿ. ಮತ್ತೆ ಮರುದಿವ್ಸಕ್ಕೆ ಹೊರವು ಸಾಗಿರಂಗೆ ಇಲ್ಲ, ಮತ್ತೆ ಆಳಿಡಬೇಕಲ್ಲ ಮತ್ತೆ ಮರುದಿವ್ಸನ ಮಾಡ್ಸಕ್ಕೆ. ಮತ್ತೆ ಹಿಂಗಾದ್ರೆ ಅವ್ರಿಗೆ ಎಲ್ಲಿಂದ ರೊಕ್ಕ ಇಡ್ ಮಾಡ್ತಾರೆ? ಬಂದು ಒಟ್ಟು ಬರೀ ಆಳಿಗೆ ಇಡ್ಬೇಕಾಗತ್ತೆ. ಅವ್ರು ಅದಕ್ಕೆ ಶೆಣರಿಗಾರ ಅವ್ರವ್ರ ಹೊಲದ ಅವ್ರವ್ರ ಮಾಡ್ಕೊಳಕತ್ತಾರ, ಮತ್ತೆ ರೊಕ್ಕ ಕೊಡ್ಲಾರ್ದ. ಹಿಂಗಾಗಿ ನಮ್ಮ ಹೊಟ್ಟೆ ಮಗು ತಣ್ಣೀರ್ ಬಟ್ಟದಂಗಾಗೈತೆ ನೋಡಿ ಈಗ. ಅಯ್ಯ ಹೌದು ಬಿಡು, ನೀ ಹೇಳೋದು ಅದು ಒಂದು 70 ಕರೆ ಐತಿ. ಈಗ 2 ಎಕರೆ ಇರ್ತಾವ, ಒಬ್ಬರಿಗೆ 1 ಎಕರೆ ಇರ್ತಾವ. ಮತ್ತೆ ಅದ್ರಾಗ ಆಳಿಟ್ಟು ಇದು ಮಾಡಿದ್ರೆ ಬರೋದು ಉತ್ಪನ್ನ ಇಟ್ಟು ಬರೀ ಆಳಿಗೆ ಬಿಡೋದಾಗತ್ತೆ. ಆಮೇಲೆ ಬಿತ್ತಿದ ರೊಕ್ಕ ಬೀಜ ಪಾಜ ಮತ್ತೆ ಲುಕ್ಷಾನಿನೇ ಆಗತ್ತೆ. ಹಂಗಂತ ನಮಗೂ ಒಂದು ಹೊಟ್ಟೆ ಇರುತ್ತಲ್ವ, ನಮಗೂ ಕೂಲಿ ನಾಲಿ. ಮತ್ತೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಇದಂತೂ ದುಡಿಸ್ಕೊಂಡು ತಿನ್ನೋದು ಒಂದು ಒಪ್ಪತ್ತಾದ್ರೆ ದುಡ್ಕೊಂಡು ತಿನ್ನೋದು ಒಂದು ಇದನ್ನೇ. ಮತ್ತು ಎಲ್ಲ ರೇಟ್ ಜಾಸ್ತಿ ಆಗ್ಯಾವ. ಎಣ್ಣೆ ನೋಡ್ತೀನಿ ಎಷ್ಟಾಗೈತಿ, ಈ ಸಂತಿ ಸಾಮಾನು ನೋಡಿ ಏನು ಎಷ್ಟು ರೊಕ್ಕ ಆಗ್ಯಾವು. ಈ ಅದ್ರಾಗ ಗೌರ್ಮೆಂಟ್ ಬಂದು ಎಲ್ಲವೂ ರೇಟ್ ಜಾಸ್ತಿನೇ ಮಾಡಿಬಿಟ್ಟಾನ. ಏನು ಮಾಡಕ್ಕೆ? ಬಡವರು ಬಗ್ರು ತೊಗೊಂಡು ತಿನ್ನೋ ಕಾಲನ ಹೋಗ್ಬಿಡ್ತು ಅನ್ಸಕತ್ತೈತಿ. ಅವಾಗೆಲ್ಲ ಯವ್ವ ಹಿಂಗಿದ್ದಿದ್ದಿಲ್ಲ. ಬಾಯ್ ತುಂಬ ತಿಂದು ಹೊಲ ತುಂಬ ಕೈ ತುಂಬ ಕೆಲಸ ಮಾಡ್ಕೊಂಡು ಚೆಂದಾಗಿದ್ವಿ. ಕೈ ತುಂಬ ಕೂಲಿ ಬರ್ತಿತ್ತು ಬಿಡು. ಈ ಕೂಲಿ ಜಾಸ್ತಿ ಆಗೈತೆ ಅಂದ್ರು ಬಂದದ್ದು ಒಟ್ಟು ಬರೀ ಸಂತಿ ಸಾಮಾನ್ಕ ಹಾಕತೈತಿ. ನಾವ್ರಿ ಏನು ಮಾಡೋಣ ಹೇಳಿ? ಮತ್ತೆ ಇದಕ್ಕೆ ಹೆಂಗೆ ವಾತಾವರಣಕ್ಕೆ ಹಂಗೆ ಕೇಳಬೇಕಾಗತ್ತೆ. ಮತ್ತೆ ಕೂಲಿನ ಏನವ ಇನ್ನು ಮುಂದೆ ಹೆಂಗೆ ಬರುತ್ತೆ ಏನ ಕಾಲ? ಏನ ಹಡಬಿಟ್ಟಿ ಹೊರಗೋ ನಿಂತೇನೆ ಅಲ್ಲ ತಯಾರಾಗಿ ತಯಾರು ಬಸ್ಲಿಂಗಿ ಒಟ್ಟು ಅತ್ತಿಗೆ ಉಣಾಕಂತಾಳ. ಏನಾರ ಒಟ್ಟು ಗಂಗಾದಾಗ ತಂದು ನೀರು ಬೇಕನ್ನೋದಿಲ್ಲ. ಒಂಚೂರು ಇದಾದ್ರೆ ಸಾಕು, ಹಿಂಗ ತಕ 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 ಅಂತ ಹೊರಗೆ ಕುಣಿತಾಳ. ಏಟ್ ಹೊರೆ ಮಾಡ್ತಾಳೆ ಏನ ಸಾಕಾಗೈತೆ ಅಂತ ಹೋಗ್ಕೊಂಡಿರ್ತಾಳ. ಬೇನ್ಲಿ ನಾವೇನ್ ಮಾಡ್ಲಾರ್ದ ಅದೀವೇನ? ಅಯ್ಯ ನೀನ ಬಾ ಬಾ ಒಟ್ಟು ಸಾರು ರೊಟ್ಟಿ ಮುರಿದು ಹಾಕ್ ಬಾ ಒಟ್ಟು.
ಏಯವ್ವ ಇದೇನ ಅಯ್ಯವ್ವ ನಿಮ್ಮತ್ತೆ ಹಿಂಗೆ ಹರ್ಕೋತತ್ತಲ್ಲ ನೀಗೇನು ಕುಂದ್ರಿಸ್ಕೊಳಕು ತಿನ್ನ ಕೊಡಲ್ಲ ನೀರು ಕುಡಿಸ್ಕೊಡಂಗಿಲ್ಲ ಬಿಡು ಆ ನಮ್ಮನೆ ಜೀವ ಹರ ತಿಂತತ್ತಲ್ಲ ಅಯ್ಯವ್ವ ಇದಕ್ಕೇನಾಗೈತಿ ಕೆಟ್ಟಬೇನಿ ಹ್ಞೂ ಅಯ್ಯವ್ವ ಹಿಂಗ ಜೀವ ತಿಂತೈತೆ ನೋಡು ನಮ್ಮ ಮಾವ ಹೋಗೋದ್ರ ಬತ್ಲಿ ಇದು ಹೋಗಿದ್ರೆ ಬೇಸಿರ್ತಿತ್ತಾಗ ನಮ್ಮ ಮಾವ ಏನಿದ್ದಿಲ್ಲ ದೇವ್ರು ಇದ್ದಂಗಿದ್ದ ಕಟ್ಟಿ ಮಾಡಿ ಕುಂತ್ಬಿಡ್ತಿದ್ದ ಊಟ ಕೊಟ್ಟಾಗ ಉಣ್ತಿದ್ದ ಸುಮ್ಮನೆ ತನ್ನ ಪಾಡಿತಾ ಇರ್ತಿದ್ದ ಇದ ವಟ 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 ನನ್ನ ಹಂಗ ನಮ್ನಿ ಅದನ್ನ ಮಾಡಿದೇನೆ ಇದನ್ನ ಮಾಡಿದೇನೆ ಅದ್ನ್ಯಾಕೆ ಮಾಡಿಲ್ಲ ಹಸನ್ ಮಾಡಿಲ್ಲ ಕೊಟ್ಟಿಲ್ಲ ಅದ ಕೊಟ್ಟಿಡು ಕುಡಿ ಕೊಟ್ಟಿಡು ಅಯ್ಯೇ ಮಾಡ್ದ ತಾನು ತಿನ್ನಾಕ ಹದ ಮಾಡಿಕೊಡ್ಬೇಕು ಕೈಯಾಗ ತಂದು ಬಿಡಿಬೇಕು 20 ಬೇರೆ ಕರಿತಾಳ 20 ಬೇರೆನೂ ಬರೀ ತಿನ್ನಾಕ ಇದು ಮಾಡ್ತಾ ಈಗ ನೋಡು ಸಾರಿನ ಗುಂಡಿ ಅಲ್ಲೇ ಮುಂದಿಟ್ಟು ಬಂದಿನಿ ಕೇಳ್ತಾ ಅಂತೆ ಒಟ್ಟು ಚಮಚಿಲ್ಲ ಕೈ ಹಚ್ಕೊಂಡು ಹಾಕೊಳಕ್ಕೇನು ಬ್ಯಾಡೇನು ನೋಡು ನಾನು ಹೋಗಿ ಮತ್ತೆ ತಾಟಿ ಬಡಿಬೇಕು ಹಿಂಗೈತೆ ಇವ ಒಟ್ಟ ಒಂದು ನೆಮ್ಮದಿ ಇಲ್ಲ ನೋಡು ಜೀವನ ಮನ್ಯಾಗ ಹೌದು ಬಿಡ ಇವ ನಮ್ಮ ಅತ್ತಿನ ಒಂದು ಹಂತದೈತಿ ಕರಂಗೇಡಿ ಏಟ್ ಮಾಡಿದ್ರೆ ಪಾಪನದ ಇಲ್ಲ ಇವದ ಹಿಂಗ ವಟ 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 ಒದರ್ತೈತಿ ಊನಾಗೆಲ್ಲ ಅಡ್ಡಿ ಬರ್ತಾಳ ಮೈ ಮಕ್ಳು ಕಾಲ ಇರ್ತವೆ ಕೈ ಇರ್ತವೆ ಅಂತಾಳ ಕುಂತಲೆ ಎಲ್ಲ ಮಶ್ಕೊಂತಾಳ ಊರೆಲ್ಲ ಸುತ್ತಕ್ಕೆ ಶಕ್ತಿ ಇರುತ್ತೆ ಮನೆ ಬಂದು ಕೊಳ್ಳು ನಿಡ್ಕೊಂಡು ನಮ್ನಿ ಹೆಂಗ್ ಮಾಡ್ತಾನೆ ಕೈಯ ನಿತ್ರನಲ್ಲಗತ್ತೆ ಮಾಡಿ ತಂದು ನೀಡ್ಕೊಡು ಮಾಡ್ಕೊಡು ಅಂತ ನನಗೆ ಸುಟ್ಟ ಬಂದಿರ್ತೈತೆ ಊರ್ ತಿರುಗಿ ಬರ್ತಿದ್ದೆ ಕುಳ್ ಹಿಡ್ಕೊಂಡು ತಿನ್ನಕ್ಕಾಗಲ್ಲನೋ ಅಂತ ಅನಿಸ್ತೈತೆ ಏನ್ ಮಾಡಕ್ಕಾಗತ್ತೆ ಅಂದ್ರೆ ನನ್ನ ಗಂಡು ಹಾಕೊಂಡು ಬಿಡ್ತೀನಿ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿನಿ ಯಾವಾಗ ಸಾಯ್ತೈತೆ ಅಂತ ಕಾಯಕತ್ತೀನಿ ನೋಡು ಮಂಜಿ ಇದಾಳಲ್ಲ ಅಯ್ಯೋ ದೇವ್ರೆ ಮಂಜಿ ಅವ್ರ ಅತ್ತಿ ಒಟ್ಟಟ್ಟ ಮರ್ಯಾದೆ ಕೊಡಂಗಿಲ್ಲ ಹಿಂಗೆ ಏನಾರ ಅವ್ರ ಅತ್ತಿ ಅನ್ಬೇಕು ತೊಗೊಂಡು ಏನಾರ ಇದ್ದದ್ದು ಹಂಗ ಹಿಂಗಂತೂ ಬಾಯಿ ಬಂದಂಗೆ ಬೈದು ಅಂಜಿಸ್ಕೊಂಡ್ಬಿಡ್ತಾಳ ಇವ ನಮ್ಮ ಅತ್ತೆ ಹಂಗೆಲ್ಲ ಮಾತಾಡೋ ಸುಮ್ಮನೆ ಇರ್ತಾವನ ಗಂಡ ಹಚ್ಚಿಟ್ಟು ಬೆಂಕಿ ಹೆಚ್ಚಿ ಹೊಡ್ಕೊ ಕಟ್ಟಿಕೊಂಡು ನಮಗೂ ಹೇಳ್ತಾಳ ಮತ್ತು ಗಂಡನ ಕೆಲೆನೂ ಮತ್ತೆ ನಮ್ಮನ್ನು ಬಡಿಸ್ತಾಳ ಇವ ಅವ್ರ ಅತ್ತಿ ನೋಡಿ ಹಿಂಗೆ ಸುಮ್ಮನೆ ಇರ್ತಾಳ ಅಯ್ಯ ಆದ್ರೆ ಪಾಪ ಅವ್ರ ಅತ್ತಿ ಒಳ್ಳೇದೈತೆ ಬಾಯಿ ಸತ್ತದೈತಿ ಇದ ಮಂಜಿ ಹಕ್ಕಿನಾಕಿ ಕೆಟ್ಟ ಬೆರಿಕೆತ್ತಿದೆ ಅಯ್ಯೋ ಈಕಿನ ಗಂಡ ಏನಾರು ಸಡ್ಲು ಬಿಟ್ರ ಊರೆಲ್ಲ ಮಾರ್ಕೊಂಬರ್ತಾಳ ಅಂತ ಹಡಿಬಿಟ್ಟದಲ್ಲ ಇನ್ನ ಅವ್ರ ಅತ್ತಿನ ಹುರಿದ್ ಮುಕ್ಕಂಗಲ್ಲ ಮತ್ತೆ ಗಂಡನ ಕುಂದ್ರ ನಿಂದ್ರ ಮಾಡ್ಕೊಂಡಾಳ ಅವ್ರ ಅತ್ತಿದೇನು ಯಾಕ ಕುಂದ್ರಿಸಿ ಕೂಳರ್ ಹಾಕ್ತಾಳ ಏನು ಮತ್ತೆ ಅದನ್ನೇನು ಬೇರೆ ಎಲ್ಲರ ದೇವಸ್ಥಾನಕ್ಕೆ ಭಿಕ್ಷೆ ಬಿಡಕ್ ಬಿಟ್ಟಿಲ್ಲ ಪುಣ್ಯ ಆಕೆನ ಬಿಟ್ರೆ ಹಂಗ ಮಾಡಾಕಿದಾಳ ಹೌದು ಬಿಡು ಮಂಜಿ ಭಾರಿ ಬೆರಿಕೆದಾಳ ಇಲ್ಲೇ ಓಣ್ಯಾಗ ನೋಡ್ತೇನೆ ತಾರ ತೆಗಡಿ ಹೆಂಗ್ ಮಾಡ್ತಾಳ ಏನ್ ಮಾತಾಡ್ತಾಳ ಓಣ್ಯಾಗ ಎಷ್ಟು ಮಂದಿ ಕೊಟ್ಟ ಜಗಳ ತಕ್ಕೊಂತಾಳ ಇವ ಅಂತ ಬೆರಿಕೆ ಇನ್ನೇನ್ ಆಕಿ ಕೈಯಾಗ ಅವ್ರ ಅತ್ತಿ ಬದುಕಕ್ ಕಷ್ಟ ಬಿಡು ಬೆನ್ಲಿ ಬಂದನ ಏನೇನು ಹಡಿಬಿಟ್ಟಿ ತಯಾರಾಗಿ ನಿಂತೇನ ತಯಾರ ಬಸ್ಲಿ ಹೆಂಗ ಓಣೆಲ್ಲ ಮಾತಾಡ್ಕೊಂತ ಇಲ್ಲಿ ಅತ್ತಿ ಕುತ್ತಿಗೆ ಸಿಕ್ಕು ಗೊಟಕ್ಕಂದ್ಲಂತ ಕಾಯಕತ್ತೇನ ನೀರ್ ತಂದು ಬಡದಿಲ್ಲ ಇಲ್ಲಿ ಬಾರಲೆ ಹಡಿಬಿಟ್ಟಿ ಕುತ್ತಿಗೆ ಸಿಕ್ಕೋತೈತಿ ನೀರ್ ತಂದು ಬಡಿವಾ ಸಾರ್ ಹಾಕ್ಬಾರ್ಲೆ ಬಂತಡಿ ನನ್ನ ಮಗ ಹೇಳ್ತೇನೆ ನೀನು ಬೇನ್ಲೆ ನೀನು ಇವತ್ತು ನೀನು ಮಾಡ್ತೀನಿ ಬಾ ನೀನು ಓಣೆ ನಿಂದ್ರಸ್ತೀನಿ ಬಾ ನಾನು ಮಾಡ್ತೀನಿ ನಿಂಗವಕ್ಕ ಬರ್ತನವ ಈಕಿ ಇನ್ನು ಶುರು ಹಚ್ಚಿಲ್ಲ ಅಂದ್ರೆ ಇನ್ನು ಬಾಯಿ ಮುಚ್ಚೋದಿಲ್ಲ ಮತ್ತೆ ನನ್ನ ಗಂಡು ಬರತ್ಲೆ ಬೆಂಕಿ ಹೆಚ್ಚಿ ನಿಂದಿಸ್ಬಿಡ್ತಾ ಹೋಗಿ ಬಿಡ್ತೀನಿ ಈಕಿಗೆ ಗಂಟ್ಲಕ್ಕ ನೀರು ಸುರುತ್ತಂತ ತಡಿ ಹೌದವ ಇವ ಹಂಗ ಮಾಡ್ತಾವ ಇವು ಮುದಿ ಮುಳುಗಳು ಗಂಡ್ರ ಬರತ್ಲೆ ಬೆಂಕಿ ಹೆಚ್ಚಿ ನಿಲ್ಸ್ತಾವ ಅವರ ಹೊಲ್ದಾಗ ನಡ್ಕೊಂಡ್ ಬಂದಿರ್ತಾವ ಇವು ಬೆಂಕಿ ಹಚ್ಚತ್ಲೆ ಅವಕ್ಕೊಂದು ನಮ್ನಿ ನೆತ್ತಿ ಹತ್ತಿ ಒದ್ರಾಡ್ತಾವ ಇಲ್ಲ ಹೊಡ್ಯಾಕ್ ಬಡ್ದಾಡ್ತಾವ ಆಯ್ತಡಿ ಹೋಗು ನಾನು ಹೋಗ್ತೀನಿ